ಈಗ ನೆಕ್ಸ್ಟ್ ಹೆಗ್ಗಣ ಮುದ್ದು ಅಂತ ಒಂದು ಸಿನಿಮಾ ಇದೆ, ಮೋಸ್ಟ್ಲಿ ಕೊನೆ ಸಿನಿಮಾ ಆಗ್ಬೋದು ಅದು ನಿರ್ಮಾಪಕನಾಗಿ. ಯಾಕೆಂದ್ರೆ ನನಗೂ ಸುಸ್ತಾಗುತ್ತೆ. ನಾನು ಆ್ಯಕ್ಟ್ರಾಗಿ ನಾನು ಎಂಜಾಯ್ ಮಾಡಬೇಕು ಲೈಫ್ನ. ನಾನು ಇದೇ ಕೆಲಸ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನಾನು 2021 ಬಡವರ ರಾಸ್ಕಲ್ ಅನ್ನೋ ಒಂದು ಸಿನಿಮಾದಲ್ಲಿ ನಿರ್ಮಾಪಕ ಆಗಿ ಗೆಲುವು ನೋಡಿದವನು. ಅದುವರೆಗೂ ನಾನು ಕೊಟ್ಟಿರೋ ಏನು ಕೊಡ್ತಾರೆ ಅದನ್ನ ಇಸ್ಕೊಂಡು ಕೆಲಸ ಮಾಡಿರೋನು. 2021ರಿಂದ ಇವತ್ತು 2026 ನಾನು ಎಷ್ಟು ಜನದ ಜೊತೆ ಕೆಲಸ ಮಾಡಿದ್ದೀನಿ, ಎಷ್ಟು ಅಟೆಂಪ್ಟ್ಗಳು ಮಾಡಿದ್ದೀನಿ. ನಟನಾಗಿ ಬಿಟ್ಬಿಡಿ, ಅದು ಮತ್ತೆ ಇನ್ನೊಂದು ಚಾಪ್ಟರ್, ಅದನ್ನ ಆಮೇಲೆ ಮಾತಾಡ್ತೀನಿ. ನಿರ್ಮಾಪಕ ಆಗಿ ಎಷ್ಟು ಅಟೆಂಪ್ಟ್ ಮಾಡಿದ್ದೀನಿ ನಾನು. ಬಡವರ ರಾಸ್ಕಲ್, ಹೆಡ್ ಬುಷ್, ನನ್ನ ಸಿನಿಮಾಗಳು, ಟಗರು ಪಲ್ಯ, ಮತ್ತು ನಾನು ಹೇಳ್ತಿರೋದು ಟಗರು ಪಲ್ಯ ಹೊಸ ನಿರ್ದೇಶಕ, ಹೊಸ ಟೀಮು ಎಲ್ಲರೂ. ಆಮೇಲೆ ನನ್ನ ಪ್ರೊಡಕ್ಷನ್ ಬಂದಿರೋರೆಲ್ಲ ಹೊಸ ನಿರ್ದೇಶಕರೇನೆ. ವಿದ್ಯಾಪತಿ, JC ಆ್ಯಂಡ್ ಇವಾಗ ಮದರ್ ಪ್ರಾಮಿಸ್, ಡೇ ಡೆವಿಲ್ ಮುಸ್ತಫಾ ಪ್ರೆಸೆಂಟ್ ಮಾಡಿದ್ದೀವಿ, ಆರ್ಕೆಸ್ಟ್ರಾ ಮೈಸೂರು ಪ್ರೆಸೆಂಟ್ ಮಾಡಿದ್ದೀವಿ, ಜೆರಾಕ್ಸ್ ಅಂತ ವೆಬ್ ಸೀರೀಸ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಹೆಗ್ಗಣ ಮುದ್ದು ಅಂತ ಒಂದು ಸಿನಿಮಾ ಇದೆ, ಮೋಸ್ಟ್ಲಿ ಕೊನೆ ಸಿನಿಮಾ ಆಗ್ಬೋದು ಅದು ನಿರ್ಮಾಪಕನಾಗಿ. ಯಾಕೆಂದ್ರೆ ನನಗೂ ಸುಸ್ತಾಗುತ್ತೆ. ನಾನು ಆ್ಯಕ್ಟ್ರಾಗಿ ನಾನು ಎಂಜಾಯ್ ಮಾಡಬೇಕು ಲೈಫ್ನ. ನಾನು ಇದೇ ಕೆಲಸ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಏನೋ ಒಂದು ಅಟೆಂಪ್ಟ್ಗಳು ನಡೀತಿದ್ದಾಗ ಈ ಒಪಿನಿಯನ್ಗಳು ಇನ್ನೊಂದು ಮತ್ತೊಂದು ಬೇರೆ. ಅಟ್ಲೀಸ್ಟ್ ಯಾರೋ ಏನೋ ಮಾಡ್ತಿದ್ದಾರೆ ಅದನ್ನು ತೊಂದರೆ ಕೊಡಬಾರ್ದು ಅನ್ನೋದು ಒಂದು ಮೈಂಡ್ ಸೆಟ್ ಇರಬೇಕಲ್ಲ. ಸಿನಿಮಾ, ಸಾಹಿತ್ಯ, ನಾಟಕ ಇವೆಲ್ಲವೂ ಕನ್ನಡ ಕಟ್ಟೋ ಕೆಲಸಗಳೇ. ಪ್ರತಿಯೊಬ್ಬ ಕಲಾವಿದರು ಎಲ್ಲರೂ ಮ್ಯಾಟ್ರ್ ಆಗ್ತಾರಲ್ವಾ. ಆ್ಯಂಡ್ ಚಿತ್ರರಂಗ ಅಂತ ಬಂದಾಗ ಸಾಕಷ್ಟು ಜನ ನಿರ್ದೇಶಕರು ಬೇಕಲ್ವಾ, ಸಾಕಷ್ಟು ಜನ ಕಲಾವಿದರು ಬೇಕಲ್ವಾ. ಇವತ್ತು ಈ ಸಿನಿಮಾದಲ್ಲಿ ಎಷ್ಟು ಜನ ಆರ್ಟಿಸ್ಟ್ಗಳು ಎಷ್ಟು ಜನ ಹೊಸಬರು ಕೆಲಸ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ದಾರೆ. ಆ್ಯಂಡ್ ಅದಕ್ಕೆ ನಿಮಗೆ ಥಿಯೇಟ್ರಿಂದ ವಿಜುವಲ್ಸ್ಗಳೇ ನೋಡ್ತಾ ಇದ್ದೀರಾ. ನಾನು ಹೇಳೋದು, ಯಾರಿಗಾದರೂ ಈ ಸಿನಿಮಾ ಬಗ್ಗೆ ಸಮಸ್ಯೆ ಇದ್ದರೆ ಏನಿಲ್ಲ, ಸುಮ್ಮನೆ ಹೋಗಿ ಒಂದು 50 ಜನ ಇರೋ ಕಡೆ ಕೂತ್ಕೊಂಡು ಸಿನಿಮಾನ ಎಕ್ಸ್ಪೀರಿಯನ್ಸ್ ಮಾಡಿ. ಸಿನಿಮಾದಲ್ಲಿ ಇಡೀ ಥಿಯೇಟ್ರು ಒಂದು ಸರಿ ನಗು ಶುರುವಾಗಿ ಕೊನೆವರೆಗೂ ನಗಲಿಲ್ಲ ಅಂದರೆ ಬೇಡಪ್ಪ, ನಾನು ಒಪ್ಕೋತೀನಿ. ನಾನು ಹೇಳ್ತಿರೋದು, ಏನಾದರೂ ಮಾಡಬೇಕಾದ್ರೆ ಒಂದು ಪಾಸಿಟಿವ್ ಆಗಿ ಜೊತೆಗೆ ನಿಂತ್ಕೋಬೇಕು. ಅದನ್ನು ಇಲ್ದಲೇ ಪ್ರತಿ ಸರಿ ಅದನ್ನು ಬೇರೆ ಕಡೆಗೆ ಎಳ್ಕೊಂಡು ಹೋಗೋದಿದೆಯಲ್ಲ, ಅದರಲ್ಲಿ ಏನೂ ಅರ್ಥ ಇಲ್ಲ. ಆ್ಯಂಡ್ ಇದು ಯಾವುದೂ ನಾನು ಕಂಪ್ಲೇಂಟು ಮಾಡ್ತಾ ಇಲ್ಲ. ನನಗೇನೂ ಆಗಬೇಕಾಗಿಲ್ಲ, ಇದರಿಂದ ನನಗೇನೂ ಆಗಬೇಕಾಗಿಲ್ಲ. ನಾನು ಆ್ಯಕ್ಟ್ರಾಗಿ ನಾನು ಒಳ್ಳೆ ಸಿನಿಮಾಗಳು ಮಾಡಬೇಕು, ಅಷ್ಟೇ ನನ್ನ ಕೆಲಸ. ನಾನು ಅಷ್ಟನ್ನೇ ಮಾಡ್ಕೊಂಡು ಹೋಗಬೇಕು. ಇನ್ನು ಉಳಿದಿದ್ದು ಎಲ್ಲದು ನನಗೆ ಎಕ್ಸ್ಟ್ರಾ. ನನಗೆ ಎಕ್ಸ್ಟ್ರಾ ಕಾಂಟ್ರಿಬ್ಯೂಷನ್ ಇಸ್ ದ ಗ್ರೇಟೆಸ್ಟ್ ಫಿಲಾಸಫಿ ಅಂತ ಕರಿತೀನಿ. ಅದು ನನಗೆ ಎಕ್ಸ್ಟ್ರಾ. ಇನ್ನು ಉಳಿದಿದ್ದೆಲ್ಲ ಮಾಡ್ತಿರೋದು ಟ್ರೈಯಿಂಗ್ ಟು ಕಾಂಟ್ರಿಬ್ಯೂಟ್. ಅದನ್ನು ಅಪ್ರಿಷಿಯೇಟ್ ಮಾಡೋದು ಬಿಟ್ಟು ಅದನ್ನು ಬೇರೆ ಬೇರೆ ಕಡೆಗೆ ತಿರುಗಿಸೋದಿದೆಯಲ್ಲ, ಅದು ಯಾರನ್ನೂ ಎಲ್ಲಿಗೂ ಕರ್ಕೊಂಡು ಹೋಗಲ್ಲ ಅದು. ಆ್ಯಂಡ್ ನಾಟ್ ದಟ್ ಈಸಿ. ನಾವು ಈಗ ಪ್ರತಿ ಸರಿ ನಾವು ಈಗ ಒಬ್ಬೊಬ್ಬನೇ ಹೊಡೆದಾಡ್ತಾ ಇರ್ತೀನಿ. ಈ ಸರಿ ನನ್ನ ಫ್ರೆಂಡ್ ಹರ್ಷ ಬಂದಿಯಾನೆ ಜೊತೆಗೆ ಪ್ರೊಡಕ್ಷನ್ಗೆ. ಸೊ ಅಷ್ಟು ಪ್ರತಿ ಸರಿನೂ ದುಡ್ಡು ಹಂಚ್ಕೊಂಡು ಬಂದು ಏನೋ ಒಂದು ಅದೇ ಪ್ಯಾಷನ್ ಇಟ್ಕೊಂಡು ಅದೇ ಎನರ್ಜಿ ಇಟ್ಕೊಂಡು ಸಿನಿಮಾ ಮಾಡೋದಿದೆಯಲ್ಲ, ಅದು ಅಷ್ಟು ಈಸಿ ಅಲ್ಲ. ಸೊ ಒಳ್ಳೆ ಸಿನಿಮಾಗಳು ಮಾಡಿದಾಗ, ಅದಕ್ಕೆ ಒಂದೊಳ್ಳೆ ಒಪಿನಿಯನ್ಗಳು ಬರ್ತಿದ್ದಾಗ ಅದನ್ನು ಸರ್ಕ್ಯುಲೇಟ್ ಮಾಡಬೇಕು ಅಲ್ವಾ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೋಡಬಾರ್ದು. ಅಲ್ಲ, ಖಂಡಿತ ಡಿಸ್ಕರೇಜ್ ಮಾಡ್ತಿಲ್ಲ. ಯಾಕೆ ಡಿಸ್ಕರೇಜ್ ಮಾಡ್ತೀನಿ, ನಾನು ಅದೇ ಹೇಳ್ತಾ ಇದ್ದೆ. ನೆಗೆಟಿವಿಟಿ ಈ ಸರಿ ಅಷ್ಟೇ ಬಂದಿಲ್ಲ. ನಾನು ಹೇಳ್ತೀನಿ, ನಮ್ಮ ಮಾಸು ಸಿನಿಮಾಗೆ ನುಗ್ಗಿದ್ದಾಗ ಇದು ಯಾವುದೂ ಮ್ಯಾಟ್ರೇ ಆಗಿರಲಿಲ್ಲ.